ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಚ್ಒಸಹಳ್ಳಿ ಗ್ರಾಮದ ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಫ್ರೀಡಂ ಕಪ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಇನ್ನು ಫ್ರೀಡಂ ಕಪ್ ಕ್ರಿಕೆಟ್ ಪಂದ್ಯಾವಳಿಗೆ ಹೆನ್ನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಆರ್.ಕೆ. ಕೇಶವ ರೆಡ್ಡಿ ಮತ್ತು ಶ್ರೀಮತಿ ಮುನಿರತ್ನಮ್ಮ ಮುನಿರಾಜರವರು ಮತ್ತು ಪಂಚಾಯಿತಿ ಸದಸ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಫ್ರೀಡಂ ಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನು ಯಾರಂಡಹಳ್ಳಿ ತಂಡ ಪಡೆದುಕೊಂಡಿತ್ತು. ಎರಡನೇ ಬಹುಮಾನವನ್ನು ಕಾಚನಾಯಕನಹಳ್ಳಿ ತಂಡ ಪಡೆದುಕೊಂಡಿತ್ತು. ಹಾಗೆಯೇ ಮೂರನೇ ಬಹುಮಾನವನ್ನು ಎಚ್ಒಸಹಳ್ಳಿ ತಂಡ ಪಡೆದುಕೊಂಡಿತ್ತು. ಇನ್ನು ಗೆದ್ದಂತಹ ತಂಡಗಳಿಗೆ ಜನಪ್ರತಿನಿಧಿಗಳು ಗಣ್ಯರು ವಿತರಣೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನಕುಮಾರ್, ಹೆನ್ನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶ್ರೀಮತಿ ಮುನಿರತ್ನಮ್ಮ ಮುನಿರಾಜು, ಉಪಾಧ್ಯಕ್ಷೆ ಲಕ್ಷ್ಮೀ ನಾಗೇಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಿರಣ್ ಕುಮಾರ್, ಮುಖಂಡರಾದ ಮರಿಸ್ವಾಮಿ, ನಾರಾಯಣಸ್ವಾಮಿ, ಕೃಷ್ಣಪ್ಪ, ಸಂಪಂಗಿ ರಾಮಯ್ಯ, ಅರುಣ ಮಂಜುನಾಥ್, ರೇಣುಕಾ ಜಗನ್ನಾಥ್, ಆಕೇಷ್ಟ ಶಿವು, ಬಾಬುರಾವ್, ವೆಂಕಟೇಶ್ ಮತ್ತು ಕಾರ್ಯಕ್ರಮದ ಆಯೋಜಕರಾದ ಆನಂದ್, ಗೌತಮ್, ಕೃಷ್ಣಮೂರ್ತಿ, ಭರತ್, ಜ್ಯೋತೇಶ್, ಸತೀಶ್, ಸುನಿಲ್ ಕುಮಾರ್, ಕಾರ್ತಿಕ್, ಧನುಷ್, ಸಂಜಯ್ ಮತ್ತು ಕ್ರೀಡಾಪಟುಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂಘ ಎಚ್ಒಸಹಳ್ಳಿ ಅವರು ಫ್ರೀಡಂ ಕಪ್ ಅಂದ್ಬಿಟ್ಟು 2024 ನಮ್ಮ ಪಂಚಾಯಿತಿಯಲ್ಲಿ 8 ಹಳ್ಳಿಗಳನ್ನ ಸೇರಿಸ್ಕೊಂಡು 8 ಟೀಮ್ಗಳು ಇವತ್ತು ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಇದು 7:30ಗೆ ಉದ್ಘಾಟನೆ ಆಗಬೇಕಾಗಿತ್ತು, ಆದರೆ ಸ್ವಲ್ಪ ತಡವಾಗಿದೆ. ಈ ತರ ಕಾರ್ಯಕ್ರಮಗಳು ನಮ್ಮ ಪಂಚಾಯಿತಿಯಲ್ಲಿ ಯಾವಾಗಲೂ ನಡೀತಾನೆ ಇರ್ತೈತೆ. ನಮ್ಮ ಪಂಚಾಯಿತಿಯಲ್ಲಿ ಯುವಕರು ಬಹಳ ಇರುವಂತ ಪ್ರತಿಭೆಯನ್ನ ಹೊರತಂದು ಎಲ್ಲ ಒಗ್ಗಟ್ಟಾಗಿ ಎಲ್ಲ ಪಂಚಾಯಿತಿಯವರು ನಾವೆಲ್ಲ ಒಂದೇ, ಎಲ್ಲ ಯುವಕರು ಒಂದೇ ಅನ್ನೋ ರೀತಿಯಲ್ಲಿ ಏನು ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವಾಗಲೂ ಕೂಡ ಅವ್ರ ಜೊತೆಯಲ್ಲಿ ಇದ್ದು ಅವ್ರಿಗೆ ಸ್ಫೂರ್ತಿಯಾಗಿ ನಿಲ್ತೀವಿ. ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದೇ ರೀತಿ ಏನು ಮಳೆಗಳು ಬರ್ತಾ ಇದೆ, ಪರಿಸರವನ್ನ ಬೆಳೆಸುವ ನಿಟ್ಟಿನಲ್ಲಿ ಗಿಡಗಳು ಕೂಡ ನೆಡಬೇಕು. ನಮ್ಮ ಪಂಚಾಯಿತಿಯಲ್ಲಿ ಗೌರ್ಮೆಂಟ್ ಜಾಗಗಳು, ಕೆರೆಗಳಿದೆ. ಆ ಜಾಗದಲ್ಲೆಲ್ಲ ಗಿಡಗಳನ್ನ ಬೆಳೆಸಿ ಮುಂದಿನ ಪೀಳಿಗೆಗೆ ಉತ್ತಮವಾದ ವಾತಾವರಣವನ್ನ, ಉತ್ತಮವಾದ ಗಾಳಿ ಬೆಳಕು ಸಿಕ್ಕುವ ನಿಟ್ಟಿನಲ್ಲಿ ನಾವು ಈಗಲೇ ಗಮನ ಹರಿಸಬೇಕು. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮುಂದಿನ ಪೀಳಿಗೆಗೆ ನಾವು ಏನ್ ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಕ್ರೀಡೆ ಜೊತೆಗೆ ನಮ್ಮ ಸಮಾಜ ಕಳಕಳಿಯನ್ನ ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳ್ತಾ ಯುವಕರಿಗೆ ಯಾರೇ ಸೋಲ್ಲಿ ಗೆಲ್ಲಿ ಕ್ರೀಡಾ ಸ್ಫೂರ್ತಿಯಾಗಿ ತಗೊಂಡು ಇಂದಿನ ಸೋಲೆ ಮುಂದಿನ ಗೆಲುವು ಅನ್ನೋ ನಿಟ್ಟಿನಲ್ಲಿ ಕಠಿಣವಾಗಿ ಅಭ್ಯಾಸ ಮಾಡಿ ಎಲ್ಲರೂ ಕೂಡ ಕ್ರೀಡಾ ಸ್ಫೂರ್ತಿಯಿಂದ ಆಡಬೇಕು ಅಂತ ಒಳ್ಳೇದಾಗ್ಲಿ. ಏನು ಆಯೋಜಕರು ಯಾರೆಲ್ಲ ಆಯೋಜಕರು ಸಂಘಟನೆ ಮಾಡಿ ಇವತ್ತು ಕ್ರೀಡಾಕೂಟವನ್ನು ಆಯೋಜಿಸಿದಾರೋ ಅವರಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿ, ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ
ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಯುವಕರ ಸಂಘ ಎಚ್.ಹೊಸಳ್ಳಿ ಅವರು ಅವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಯನ್ನಾಗರ ಗ್ರಾಮ ಪಂಚಾಯಿತಿಯ 8 ಹಳ್ಳಿಗಳ ಗ್ರಾಮದ ಕ್ರೀಡಾಪಟುಗಳನ್ನು ಕರೆದು ಇವತ್ತು ಫ್ರೀಡಮ್ ಕಪ್ ಅಂತ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಈ ಪಂದ್ಯಾವಳಿಯಲ್ಲಿ ಭಾಗಿಯಾಗಿರುವ ಎಲ್ಲ ಯನ್ನಾಗರ ಪಂಚಾಯಿತಿಯ ಎಲ್ಲ ಹಳ್ಳಿಗಳ ಕ್ರೀಡಾಪಟುಗಳಿಗೂ ಶುಭ ಕೋರ್ತಾ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ಕ್ರೀಡೆಯಲ್ಲಿ ಸೋಲು ಗೆಲುವು ಇದ್ದಿದೆ, ಅದರಲ್ಲಿ ಒಳ್ಳೆ ಪ್ರಾಕ್ಟೀಸ್ ಮಾಡಿ ಆಡಿದವರು ಉತ್ತಮವಾದ ಪಂದ್ಯಗಳನ್ನು ಆಡ್ತಾರೆ ಅಂತ ಹೇಳ್ತಾ, ಹಾಗೂ ನಮ್ಮ ಹೊಸಳ್ಳಿ ಗ್ರಾಮದವರು ಉತ್ತಮವಾದ ಕ್ರೀಡಾಕೂಟವನ್ನು ಆಯೋಜಿಸಿದರೆ ಅವ್ರಿಗೂ ಸಹ ಶುಭ ಹಾರೈಸ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಭೀಮ್. ಅವಕಾಶ ಮಾಡಿಕೊಡ್ತಾರೆ. ಮತ್ತೆ ಸ್ಟ್ರೈಕ್ ಹೊಡೆದಾಗ್ತಾ ಇದೆ. ಪ್ರತಿಯೊಂದು ಚೆಂಡಿಗೆ ಕೂಡ ಯೂಟಿನ ಬೇಕರಿಸಿದ ಪ್ರಯತ್ನಗಳ ನಡುವೆ ನೆರವು ಸಾಕಬೇಕು. ಚೆಂಡಿಗೆ ದೂರ ವ್ಯಾಕರಿಸಿಕೊಂಡು ಸೇರ್ಪಡೆ ಸೇರ್ಪಡೆ ಕರ್ಕೊಳ್ತಾ ಇದ್ದಾವೆ. ಮನಸ್ಸಿನ ಹೊರಟ ವಾಕಸ ನಾಲ್ಕನೇ ಚೆಂಡಿಗೆ ನಿರೀಕ್ಷಿತ ಹೊರಟವರು ಬರ್ತಾರೆ. ನಡುವೆ ನಾಟುಕೊಂಡು ಸರ್ ಐದನೇ ಚೆಂಡು ಹೊರಟ ನಡುವೆ ಒಂದು ಅಂಶ
ಮೊಬೈಲ್ ಚೆಂಡು ಹೋದರನ್ನು ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನವನ್ನು ಮಾಡಿದ್ರು. ದಾಖಲಾತಿಯನ್ನು ಕಾಣ್ತಾ ಇತ್ತು. ನಡುವೆ ಪ್ರಯತ್ನಗಳ ನಡುವೆ ಕಾಣ್ತಾ ಇದೆ. ಎರಡನೆಯ ಓಟವನ್ನು ದಾಖಲಿಸಲು ಪ್ರಯತ್ನ ಕಾಣ್ತಾ ಇರತಕ್ಕಂಥ ತಂಡ ಇವಾಗ ರನ್ನರ್ ಸುಬ್ಬಾನ ಹದಿನನ್ನು ಗೆದ್ದಿರ್ತಾ ಇದ್ದಾರೆ. ಕೇವಲ ಹುಟ್ಟೂರು ಹೊರತವನ್ನು ದಾಖಲಿಸಲು ಪ್ರಯತ್ನ ಮಾಡಿದ್ರು. ಬಹಳ ಶುದ್ಧಮನಕ್ಕೆ ಹೊರತ ಬ್ಯಾಕಪ್ ಕೈ ಹಿಡಿತಾ ಇದೆ. ಎರಡನೇ ಓಟವನ್ನು ದಾಖಲಿಸಲು ಪ್ರಯತ್ನಗಳ ನಡುವೆ ಇವಾಗ ಭದ್ರ ಬಹಳ ಶುದ್ಧಮನಕ್ಕೆ ಕ್ಷೇತ್ರೇಶ್ವರ ದಾಖಲಿಸಿಕೊಳ್ತಾರೆ. ಮತ್ತೊಂದು ರೀತಿಯ ಕ್ಷೇತ್ರೇಶ್ವರ ಭದ್ರೇಶ್ವರ ಪಡೆದಿರ್ತಾ ಇದ್ದಾರೆ. ಇದು ಎರಡನೇ ವಿಕೆಟ್ಸ್ ಈ ಗಮನದಲ್ಲಿ ತೆಗೆದಿರ್ತಾ ಇದ್ದಾರೆ. ಬೇರೆಸಲ ಹೊರತವನ್ನು ದಾಖಲಿಸಲು ಪ್ರಯತ್ನ ನಿರೀಕ್ಷಿತ ಹೊರತವನ್ನು ಬರ್ತಾ ಇಲ್ಲ. ಭದ್ರ ಸುಲಭ ಸಾರಿಗೆ ಗಾಜನ್ನು ಪಡ್ಕೊಂಡ್ರು. ಹೊರ ಆಘಾತವನ್ನು ಕೊಡುತ್ತಿದ್ದಾರೆ ಎಂದು ಬಂಧಿಸಿದ ಬೇರೆಸಲ ಹೊರತವನ್ನು ದಾಖಲಿಸಲು ಪ್ರಯತ್ನವನ್ನು ಶುರುವಾದ ಹೊರತ ನವರಸರ ಶಿಕ್ಷಣಕ್ಕೆ ಮೊದಲಾಗಿ ಅಭಿನಂದನೆಗಳನ್ನು ಸಮರ್ಪಿಸಿದಾಗ ರನ್ನರ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದ ರಾಜಮಾರ್ಗದಲ್ಲಿ ತಂಡದ ಅಭಿನಂದನೆಗಳನ್ನು ಸಮರ್ಪಿಸಿದ್ದಾರೆ. ನಡೆಸಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಲ್ಲಿ ಭಾಸ್ಕರ್ ಕ್ಯಾಪ್ಟನ್ ನಮ್ಮ ಪ್ರಮುಖರಿಗೆ ಮುಂಭಾಗದಲ್ಲಿ ಬರಬೇಕು. ಮಾತುಗಳನ್ನು ಪಡ್ಕೊಳ್ತಾ ಇದೆ. ಮುಂತವನ್ನು ಪಡ್ಕೊಳ್ತಾ ಇದೆ. ತೊಟ್ಟುಮಟ್ಟು ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಕಂಡುಕೊಂಡ್ರು. ಆರಂಭಿಕ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಮತ್ತೆ ಎರಡು ನಟನೆಯರ ಹೊರತ ದಾಖಲಿಸುವ ಪ್ರಯತ್ನ ಕಳ್ಕೊಂಡ್ರು. ಟೂರ್ನಲ್ಲಿ ಸೇರ್ಪಡೆಯನ್ನು ಮಾಡ್ತಾ ಇದ್ದಾರೆ. ಮಿರಸಿನ ಹೊರತವನ್ನು ದಾಖಲಿಸಲು ಪ್ರಯತ್ನ ಕ್ಷಣಕಾಲ ಗಾಲಿಯಲ್ಲಿ ತೆತ್ತಾಯಿತು. ಬಹಳ ಶುದ್ಧ ಮಾಡುತ್ತೆ ಹೊರತ ಹೊರತನ್ನು ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಡಿಫಾಲೆಕ್ಸ್ ಮರಕಿಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ 4 ಓಟಗಳ ಸೇರ್ಪಡೆ. ನಿಗತವನ್ನ ಕಾಯ್ತಾದ ಚೆಂಡಿಗೆ ಬೀಸುವಂತ ಪ್ರಯತ್ನ ಕವರ್ಸ್ ರನ್ನಿಂಗ್ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಹೋದರೆ ಕೂಡ ಆಘಾತವನ್ನ ಕಾಣ್ತಾ ಇದೆ. ಒಂಟೆಗಳಿಗೆ ಅವಕಾಶ ಮಾಡಿಕೊಟ್ರು. ಸ್ಟ್ರೈಕ್ ರೇಟ್ ಆಗ್ತಾ ಇದ್ದಾವೆ ತಂಡದ ಮೊತ್ತ. ಸಪೋರ್ಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಕ್ಷಣಕಾಲ ಗಾಡಿ ತೆಗೆದಾಯಿತು. ಬೆಳಪಲ್ಲಿ ಸುಲಭ ಸಾಧು ಕ್ಯಾಚ್ ಅನ್ನ ಪಡ್ಕೊಂಡು ಸಪೋರ್ಟ್ ಮಾಡಿಕೊಂಡು ಮತ್ತೆ ಬೀಸುವಂತ ಪ್ರಯತ್ನ ಬೆಳಪಲ್ಲಿ ಸೇರ್ಪಡೆ ಕಳ್ಕೊಂಡ್ರು. ತಂಡದ ಮೊತ್ತ ಹೊರತನ ದಾಖಲಿಸಲ ಪ್ರಯತ್ನ ಕ್ಷಣಕಾಲ ಗಾಲಿ ತೆಗೆದಾಯಿತು. ಲಾಗಪತಿ ಲಾಗ ನಡುವೆ ಕ್ಷೇತ್ರೇಶ್ವರ ಕೂಡ ದಾಖಲಾತಿಯನ್ನು ಕಾಣ್ತಾ ಇದ್ದಾವೆ. ನಿಗತವನ್ನ ಕಾಣ್ತಾ ಇರ್ತಕ್ಕಂಥ ಜೀವಿಗೆ ಮತ್ತೆ ಬೀಸುವಂತ ಪ್ರಯತ್ನ ಕಳ್ಕೊಂಡ್ರು. ಗೋಟಗಾರ ಉದ್ಯೋಗಗಳು ಸೇರ್ಪಡೆ ಉದ್ಯೋಗ ಮತ್ತೆ ದಾಖಲಿಸಲು ಪ್ರಯತ್ನ ಕಳ್ಕೊಂಡ್ರು. ನೆರವೇರಿ ಸಾಗ್ತಾ ಸಪೋರ್ಟ್ ಮಾಡಿಕೊಂಡು ಬೀಸಲು ಪ್ರಯತ್ನ ಬಹಳ ಶುದ್ಧ ವರ್ಗೀಯ ಹೊರತ ದಾಖಲಿಸಿದ ವಿಧಾನಸಿ ವಾರಕಿಯಲ್ಲಿ ಬಹಳ ಶುದ್ಧ ವರ್ಗೀಯ ದಾಖಲಿಸಲು ಪ್ರಯತ್ನ ಕಳ್ಕೊಂಡ್ರು. ಸೇರ್ಪಡೆಯನ್ನು ಕಳ್ಕೊಂಡ ಪಂದ್ಯಾಟವನ್ನು ಭೀಮಾ ಬೆಟ್ಟಲನ್ ಜಯಿಸಲು ತಂಡಕ್ಕೆ ಅಭಿನಂದನೆ ಸಮರ್ಪಿಸಿದ್ದಾರೆ. ಹೊಸಳ್ಳಿಯ ಹಿರಿಯ ಮುಖಂಡರಾದಂತಹ ತ್ಯಾಗರಾಜಣ್ಣವರು, ಗಿರೀಶ್ ಅಣ್ಣವರು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಸೋಮಣ್ಣ, ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯೂತ್ ಸಂಘದ ವತಿಯಿಂದ ಈ ದಿನ ಆಯೋಜನೆಗೊಳಿಸಿರುವ ಕ್ರಿಕೆಟ್ ಪಂದ್ಯಾವಳಿಗಳ ಈ ಒಂದು ಕಾರ್ಯಕ್ರಮವನ್ನು ಬೆಳಗಿನಿಂದಲೂ ಸಹ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರುತ್ತಾರೆ. ಈ ಒಂದು ಪಂದ್ಯಾವಳಿಗಳಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಿರುವ ಎರಡನಹಳ್ಳಿ ತಂಡಕ್ಕೆ ಹಾಗೂ ದ್ವಿತೀಯ ಬಹುಮಾನವನ್ನು ಪಡೆದಿರುವ ಕಾಶ್ಮೀರನಹಳ್ಳಿ ತಂಡ ಹಾಗೂ
ತೃತೀಯ ಬಹುಮಾನವನ್ನು ಪಡೆದಿರುವ ಹೊಸಳ್ಳಿ ತಂಡಕ್ಕೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಅದೇ ರೀತಿ ಈ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿರುವ ಎಲ್ಲ ತಂಡಗಳಿಗೂ ಸಹ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಸೋಲು ಗೆಲುವು ಮುಖ್ಯವಲ್ಲ, ಸ್ಪರ್ಧೆ ಮುಖ್ಯ. ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಶಾಂತಿ ಸೌಹಾರ್ದತೆಯಿಂದ ಬಹಳ ಉತ್ತಮ ರೀತಿಯಲ್ಲಿ ಕ್ರೀಡಾ ಪ್ರದರ್ಶನ ನಡೆಸಿಕೊಡುತ್ತಿರುವುದಕ್ಕೆ ತಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯವಾಗಿರುತ್ತೆ. ಇದೇ ರೀತಿ ಈ ಬಾರಿ ವಿಶೇಷವಾಗಿ ಹೊಸಳ್ಳಿ ಗ್ರಾಮದ ಯುವ ಮಿತ್ರರು ಇಂಡಿಪೆಂಡೆನ್ಸ್ ಡೇ ಕಪ್ ಅಂತ ಇಟ್ಟಿರೋದು ಅತ್ಯಂತ ಸಂತೋಷದಾಯಕವಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ರಿಪಬ್ಲಿಕ್ ಡೇ ಕಪ್ ರೀತಿಯಲ್ಲಿ ದೇಶಭಕ್ತಿಯನ್ನು ಪ್ರದರ್ಶನ ಮಾಡುವ ನಿಟ್ಟಿನಲ್ಲಿ ಉತ್ತಮ ಕ್ರೀಡೆಗಳನ್ನು ಆಡುವ ಮುಖಾಂತರ ಗ್ರಾಮ ಪಂಚಾಯತಿಗೆ ಕೀರ್ತಿಯನ್ನು ತಂದುಕೊಡ್ಬೇಕಂತ ಹೇಳಿ ಎಲ್ರಿಗೂ ಶುಭಾಶಯವನ್ನು ಕೊಡ್ತಾ ನಾಯಕರಿಗೆ ವಂದಿಸುತ್ತಾ ಈ ಒಂದು ಹೊಸಳ್ಳಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘದ ವತಿಯಿಂದ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಯುವ ಮಿತ್ರರು ವರ್ಷನೂ ಇದೇ ರೀತಿಯ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ನಡೆಸ್ತಾರೆ. ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸ್ತಿರೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಆರೋಗ್ಯ ಸಿಗುತ್ತೆ, ಮತ್ತೆ ಹೆಚ್ಚಿನ ನಿಮ್ಮ ಮುಂದೆ ಈ ಕ್ರೀಡೆಗಳಲ್ಲಿ ಭಾಗವಹಿಸೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಮತ್ತೆ ಎಲ್ಲ ಪಂಚಾಯಿತಿ ವತಿಯಿಂದ ಎಲ್ಲ ಯುವಕರನ್ನ ಪ್ರೋತ್ಸಾಹಿಸಿ ಈ ಒಂದು ಕ್ರೀಡೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸೋದಕ್ಕೆ ನೀವು ಪ್ರೇರೇಪಣೆಕಾರರಾಗಿರ್ತೀರ. ಅದಕ್ಕೆ ನಮ್ಮ ಹೊಸಳ್ಳಿ ಯುವಕ ಮಿತ್ರರಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮುಖ್ಯ ಅತಿಥಿಗಳಿಗೆ ಹಾಗೂ ನಮ್ಮ ಯುವಕ ಸಂಘದ ಪದಾಧಿಕಾರಿಗಳು ಆಯೋಜಿಸತಕ್ಕಂಥ ಸ್ವಾತಂತ್ರ್ಯ ದಿನಾಚರಣೆ ಕಪ್ ಹಾಗೂ ಪದಾಧಿಕಾರಿಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಗ್ರಾಮಗಳಿಂದ ಆಗಮಿಸತಕ್ಕಂಥ ತಂಡಗಳಿಗೆ ವಂದಿಸುತ್ತಾ ವಿಜೇತರಾದಂಥ ತಂಡ ಹಾಗೂ ಪ್ರತಿಯೊಂದು ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎರಡು ಮಾತು. ಏನಿವತ್ತು ನಮ್ಮ ಯನ್ನಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಹಳ್ಳಿನಲ್ಲೂ ಕ್ರೀಡೆಯನ್ನು ಪ್ರೋತ್ಸಾಹಿಸಬೇಕು. ಹಳ್ಳಿಗಳಲ್ಲಿ ಕ್ರೀಡಾಪಟುಗಳು ಹೆಚ್ಚೆಚ್ಚಾಗಿ ಆಟ ಆಡೋದಕ್ಕೆ ಪಾಲ್ಗೊಳ್ಬೇಕು ಅಂದ್ಬಿಟ್ಟು ಇವತ್ತು ಹೊಸಳ್ಳಿ ಗ್ರಾಮದ ಪದಾಧಿಕಾರಿಗಳು ಒಳ್ಳೆ ಟೂರ್ನಮೆಂಟ್ ನಡೆಸಿದ್ರು. ವಿಶೇಷವಾಗಿ ಇವತ್ತು ಹಳ್ಳಿಗಳಲ್ಲಿ ಅವರದೇ ಒಂದು ಕ್ರಿಕೆಟ್ ತಂಡಗಳು ಪಾಲ್ಗೊಳ್ತಾ ಇರೋದು ನಮ್ಮ ಯನ್ನಾಗರ ಪಂಚಾಯತಿ ವ್ಯಾಪ್ತಿನಲ್ಲಿ ತುಂಬ ಆಶಾದಾಯಕವಾಗಿರುತ್ತದೆ. ಯಾಕಂದರೆ ಬೇರೆ ಹಳ್ಳಿಗಳಿಗೆ ಹೋದರೆ ನಮ್ಮ ಪಂಚಾಯಿತಿಯ ತಂಡಗಳೇ ಸ್ಟ್ರಾಂಗ್ ಆಗಿರುತ್ತೆ. ಯಾವುದೇ ಪಂದ್ಯಾವಳಿಗಳಿಗೆ ಹೋದ್ರೂ ಯನ್ನಾಗರದಿಂದ ಪಂದ್ಯಾವಳಿಗಳು ಆಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಚೆನ್ನಾಗಿ ಆಡ್ತಾರೆ ಅಂತ ಎಲ್ಲರೂ ಭಾವಿಸ್ತಾರೆ. ಇದಕ್ಕೆ ಮೂಲ ಉದ್ದೇಶ ಏನಂದರೆ ನಮ್ಮಲ್ಲಿ 6 ತಿಂಗಳಿಗೂ 3 ತಿಂಗಳಿಗೂ ಟೂರ್ನಮೆಂಟ್ ನಡೀತಾ ಇರೋದ್ರಿಂದ ಒಳ್ಳೊಳ್ಳೆ ಪ್ರತಿಭೆಗಳು ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತೈತೆ. ಇಂಥ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಂಥ ಹೊಸಳ್ಳಿ ಗ್ರಾಮದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್.
ತುಂಬ ಧನ್ಯವಾದಗಳು. ಹೊಸಳ್ಳಿ ತಂಡದವರು ಟೂರ್ನಮೆಂಟ್ನ ತುಂಬ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಅದರಲ್ಲಿ ಪ್ರಥಮ ಬಹುಮಾನ ಪಡೆದ ಎರಡನೇ ತಂಡಕ್ಕೆ ಹಾಗೂ ದ್ವಿತೀಯ ಸ್ಥಾನ ಪಡೆದ ಕಾಸನಹಳ್ಳಿ ತಂಡದ ಆಟಗಾರರಿಗೆ ಹಾಗೂ ತೃತೀಯ ಬಹುಮಾನ ಪಡೆದ ಹೊಸಳ್ಳಿ ತಂಡಕ್ಕೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಪಾರ್ಟಿಸಿಪೇಟ್ ಮಾಡಿರುವ ಪ್ರತಿ ತಂಡಕ್ಕೂ ನಾನು ನೆಕ್ಸ್ಟು ಬೆಸ್ಟ್ ವಿಷಸ್ ಹೇಳ್ತೀನಿ. ಇವಾಗ ಯಾರು ಚೆನ್ನಾಗಿ ಆಡಿದ್ದಾರೆ ಯಾರು ಇದಂತೇನಿಲ್ಲ. ಈ ಡೇ ನಮ್ಗೆ ಚೆನ್ನಾಗಿತ್ತು. ಈ ಡೇಯಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಅಂತ ಅನಿಸ್ತುತ್ತೆ. ಬರ್ತಾ ಟೂರ್ನಮೆಂಟ್ಗಳಲ್ಲಿ ಇನ್ನೂ ಹೆಚ್ಚು ಪಾರ್ಟಿಸಿಪೇಟ್ ಮಾಡಿ ಟ್ರೋಫಿ ಗೆಲ್ಲೋಣ ಅಂತ ಇದು ಮಾಡ್ಕೊಂಡಿದ್ದೀನಿ. ಗ್ರಾಮದ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ಈ ದಿನ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆಗೊಳಿಸಿದರು. ಈ ಒಂದು ಪಂದ್ಯಾವಳಿಗಳು ಬೆಳಗಿನಿಂದಲೂ ಅತ್ಯಂತ ಶಾಂತಿ ಸೌಹಾರ್ದತೆಯಿಂದ ಬಹಳ ಉತ್ತಮ ರೀತಿಯಲ್ಲಿ ನೆರವೇರುತ್ತೆ. ಈ ಒಂದು ಪಂದ್ಯಾವಳಿಗಳಲ್ಲಿ ಪ್ರಥಮ ಬಹುಮಾನವಾಗಿ ಎರಡಹಳ್ಳಿ ತಂಡ ಪಡೆದಿರುತ್ತೆ. ದ್ವಿತೀಯ ಬಹುಮಾನ ಕಚನಾಯಕನಹಳ್ಳಿ ತಂಡ, ತೃತೀಯ ಬಹುಮಾನ ಹೊಸಳ್ಳಿ ತಂಡವನ್ನು ಪಡೆದು ವಿಶೇಷವಾಗಿ ಹಲವಾರು ಗ್ರಾಮ ಪಂಚಾಯಿತಿ ಸದಸ್ಯರು ಈ ಒಂದು ತಂಡಗಳಲ್ಲಿ ಕ್ರೀಡಾರ್ಥಿಗಳಾಗಿ ಭಾಗವಹಿಸಿರ್ತಾರೆ. ಯನ್ನಗರ ಗ್ರಾಮ ಪಂಚಾಯಿತಿ ಇಂದಿನಿಂದಲೂ ಸಹ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ತಾಲೂಕಿನಲ್ಲಿ ಅತ್ಯಂತ ಹೆಸರನ್ನು ಪಡೆದ ಗ್ರಾಮ ಪಂಚಾಯಿತಿ ಆಗಿರುತ್ತೆ. ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಸಹ ಪಂದ್ಯಾವಳಿಗಳನ್ನು ಆಯೋಜನೆಗೊಳಿಸಿ ಗ್ರಾಮ ಪಂಚಾಯಿತಿಗೆ ಮತ್ತು ಎಲ್ಲ ಗ್ರಾಮಗಳಿಗೆ ಕೀರ್ತಿಯನ್ನು ತಂದುಕೊಡ್ಬೇಕಂತೇಳಿ ಮತ್ತೊಮ್ಮೆ ಮಾಧ್ಯಮದ ಮೂಲಕ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ಹೊಸಳ್ಳಿ ಇವರ ಸಹಯೋಗದಲ್ಲಿ ಫ್ರೀಡಮ್ ಕಪ್ 2024 ಇದನ್ನು ಆಯೋಜನೆ ಮಾಡಿದ್ವಿ. ಈ ಪಂದ್ಯಾವಳಿಯಲ್ಲಿ ಪಂಚಾಯಿತಿಯಲ್ಲಿ ವ್ಯಾಪ್ತಿಯ 8 ತಂಡಗಳು ಭಾಗವಹಿಸಿದ್ವು. ಇದರಲ್ಲಿ ಪ್ರಥಮ ಬಹುಮಾನವನ್ನು ಎರಡಹಳ್ಳಿ ತಂಡ ಪಡ್ಕೊಂಡ್ರೆ, ದ್ವಿತೀಯ ಬಹುಮಾನವನ್ನು ಕಾಚನಹಳ್ಳಿ ಹಾಗೂ ತೃತೀಯ ಬಹುಮಾನವನ್ನು ಹೊಸಳ್ಳಿ ತಂಡದವರು ಪಡೆದಿರ್ತಾರೆ. ಈ ಟೂರ್ನಿ ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತ ಯನ್ನಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಮುನಿರತ್ನ ಮುನ್ರಾಜು ಅವರು, ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಕಿರಣ್ರವರು, ಹಾಗೆ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಹೊಸಳ್ಳಿ ಕಾಂಗ್ರೆಸ್ ಮುಖಂಡರಾದಂಥ ಮರಿಸ್ವಾಮಿ ಅವರು, ಸಂಪಂಗಿ ರಾಮಯ್ಯ ಅವರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, ಹಾಲಿ ಪಂಚಾಯಿತಿ ಸದಸ್ಯರಾದಂಥ ಕುಮಾರಣ್ಣವರು, ಕೇಶವರೆಡ್ಡಿ ಅವರು, ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದಂಥ ಕೇಶವರೆಡ್ಡಿ ಅವರು, ಹಾಗೆ ಬೆಂಗಳೂರು ದಕ್ಷಿಣ ವಿಧಾನ ಪರಿಷತ್ ಕ್ಷೇತ್ರದ ಕಾಂಗ್ರೆಸ್ನ MLA ಅಭ್ಯರ್ಥಿಯಾದಂಥ ರಮೇಶ್ ಅಣ್ಣವರು, ಆರ್.ಕೆ. ರಮೇಶ್ ಅಣ್ಣವರು, ಅವ್ರು ಬಂದಿಲ್ಲ ಅಂದರೂ ಸಹ ನಮಗೆ ತುಂಬ ಹಿಂದೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಸಹ ಒಂದು ವಂದನೆಗಳನ್ನು ತಿಳಿಸುತ್ತಾ, ಇವರೆಲ್ಲರ ಸಪೋರ್ಟಿಂದ ಹಾಗೂ ಊಟದ ವ್ಯವಸ್ಥೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿಕೊಟ್ಟಂಥ ಬಾಬುರಾವ್ ಅವರು, ಹಾಗೂ ಬೆಳಗಿನ ಉಪಹಾರ ವ್ಯವಸ್ಥೆ ಮಾಡಿಕೊಟ್ಟಂಥ ಶಿವು ಇವೆಂಟ್ಸ್ನ ಮಾಲೀಕರಾದಂಥ ಶಿವು ಅವರಿಗೂ, ಹಾಗೂ ಎಲ್ಲ ಆಯೋಜಕರು, ಹಿರಿಯ ಮುಖಂಡರಿಗೂ ನಾವು ವಂದನೆ ತಿಳಿಸುತ್ತಾ, ಈ ಟೂರ್ನಮೆಂಟ್ ಇಷ್ಟೊಂದು ಚೆನ್ನಾಗಿ ಮೂಡಿ ಬರೋದಕ್ಕೆ ಕಾರಣ ನಮ್ಮ ಎಲ್ಲ ಯುವಕರು ಒಂದು ಟೀಮಾಗಿ ತುಂಬ ಒಂದು ವಾರದಿಂದ ತುಂಬ ಎಫರ್ಟ್ ಹಾಕಿ ಟೂರ್ನಮೆಂಟ್ನ ಇಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ಎಲ್ಲ ಸದಸ್ಯರು, ಹೊಸಳ್ಳಿಯ ಹಿರಿಯ ಮುಖಂಡರು, ಎಲ್ಲ ನಾಯಕರುಗಳು ನಾನು ವಂದನೆ ತಿಳಿಸ್ತೀನಿ. ಕ್ರಿಕೆಟ್ ಆಯೋಜನೆ ಮಾಡಿ ಒಗ್ಗಟ್ಟನ್ನು ಕಾಪಾಡಲು ನಾವು ವರ್ಷಕ್ಕೆ 3 ಸತಿ ನಾವು ಟೂರ್ನಮೆಂಟ್ ಆಯೋಜನೆ ಮಾಡ್ತೀರಿ. ಎಲ್ಲ ಕ್ರೀಡಾಪಟುಗಳಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಫ್ರೀಡಮ್ ಕಪ್ 2024 ಪಂದ್ಯಾವಳಿಗಳನ್ನು, ಕ್ರಿಕೆಟ್ ಪಂದ್ಯಾವಳಿಗಳನ್ನು ಯನ್ನಗರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಒಳಗಿನ ಆಟಗಾರರಿಗೆ ಆಯೋಜನೆ ಮಾಡಿದ್ದೀವಿ. ಎಲ್ಲ ಆಟಗಾರರು ಬಂದು ಇಲ್ಲಿ ಸಹಕರಿಸಿ ಭಾಗವಹಿಸಿ ಚೆನ್ನಾಗಿ ಆಡಿರ್ತಾರೆ.
ಪ್ರಥಮ ಬಹುಮಾನವನ್ನು ಯಾರನಹಳ್ಳಿ ತಂಡದವರು ಪಡ್ಕೊಂಡಿರ್ತಾರೆ. ದ್ವಿತೀಯ ಬಹುಮಾನವನ್ನು ಕಾಚಿನಾಯಕನಹಳ್ಳಿ ತಂಡದವರು ಪಡ್ಕೊಂಡಿರ್ತಾರೆ. ಹಾಗೂ ಮೂರನೇ ಬಹುಮಾನವನ್ನು ಎಚ್ ಹೊಸಳ್ಳಿ ತಂಡದವರು ಪಡ್ಕೊಂಡಿರ್ತಾರೆ. ಎಲ್ಲರಿಗೂ ಅಭಿನಂದನೆಗಳು.